ಮಹಾತ್ಮ ಗಾಂಧೀಜಿಯವರಿಂದಲೇ ರಾಜರ್ಷಿ ಎಂದು ಕರೆಸಿಕೊಂಡಿದ್ದ ಮೈಸೂರನ್ನು ನಿಜವಾದ ಅರ್ಥದಲ್ಲಿ ರಾಮರಾಜ್ಯವನ್ನಾಗಿ ಮಾಡಿದ ಆ ಅಪ್ರತಿಮ ಮಹಾರಾಜ ಯಾರು ಗೊತ್ತಾ? ಅವರೇ ಆಧುನಿಕ ಕರುನಾಡಿನ ರೂವಾರಿ, ಮೈಸೂರಿನ ಹೆಮ್ಮೆಯ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಏಷ್ಯಾದಲ್ಲೇ ಮೊದಲ ಬಾರಿಗೆ ಬೆಂಗಳೂರಿಗೆ ವಿದ್ಯುತ್ ತಂದಿದ್ದು, ಕಣ್ಣೀರಾಗಿದ್ದ ಕಾವೇರಿಗೆ ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ್ದು, ಮೈಸೂರು ವಿಶ್ವವಿದ್ಯಾನಿಲಯ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಭದ್ರಾವತಿ ಉಕ್ಕಿನ ಕಾರ್ಖಾನೆ, ಹೀಗೆ ಇವರು ಮಾಡದ ಸಾಧನೆಗಳಿಲ್ಲ. ಕೇವಲ ಮೂಲಭೂತ ಅಭಿವೃದ್ಧಿ ಮಾತ್ರವಲ್ಲ, ದೇವದಾಸಿ ಪದ್ಧತಿಯನ್ನು ರದ್ದುಗೊಳಿಸಿ ಹಿಂದುಳಿದ ವರ್ಗಗಳಿಗೆ ಮಿಲ್ಲರ್ ಆಯೋಗದ ಮೂಲಕ ಮೀಸಲಾತಿ ತಂದುಕೊಟ್ಟ ಮೊದಲ ಸಾಮಾಜಿಕ ಹರಿಕಾರ ಇವರು. ಕಿರೀಟ ತೊಟ್ಟಿದ್ದರೂ ಜನರಿಗಾಗಿ ಒಬ್ಬ ಪ್ರಜಾಪ್ರಭುತ್ವದ ನಾಯಕನಂತೆ ದುಡಿದ ಈ ಮಹಾರಾಜನ ಕಾಲವನ್ನು ಮೈಸೂರಿನ ಸುವರ್ಣ ಯುಗ ಎಂದೇ ಕರೆಯಲಾಗುತ್ತದೆ. ತಮ್ಮ ಸರ್ವಸ್ವವನ್ನೂ ನಾಡಿಗಾಗಿ ಮುಡಿಪಾಗಿಟ್ಟ ಇಂತಹ ಆದರ್ಶ ಮಹಾರಾಜನ ಕತೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಸ್ಫೂರ್ತಿ. ನಮ್ಮ ಕರ್ನಾಟಕ ಇತಿಹಾಸ ಸರಣಿಯ ಇಂದಿನ ಈ ಡಾಕ್ಯುಮೆಂಟರಿ ನಿಮಗೆ ಇಷ್ಟವಾಗಿದ್ದರೆ ನಾಡಪ್ರಭುವಿನ ಈ ಕಥೆಯನ್ನು ಸೇವ್ ಮಾಡಿಕೊಳ್ಳಿ ಮತ್ತು ಕರುನಾಡಿನ ಈ ಹೆಮ್ಮೆಯನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.